ಮಗ ಇವತ್ತು ಇವತ್ತು ದೇವ್ರು ಮಾಡ್ತಾ ಇದೀವಿ. ಮನೆ ದೇವ್ರು ಮನೆ ದೇವರ ಈ ಕಡೆ ಅಕ್ಕ ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ನಾವು ಇವತ್ತು ಮುನೇಶ್ವರ ಮಾಡ್ತಾಯಿದ್ದೀವಿ. ಪೂಜೆ ಮಾಡಿಕೊಂಡು ನಾನು ಮುನೇಶ್ವರ ಮಾಡ್ಕೊಬರೋದಕ್ಕೆ ಹೋಗ್ತಾ ಇದ್ದೀನಿ. ದೇವರ ಪೂಜೆ ಎಲ್ಲ ಮಾಡಿರೋದಾಗಿದೆ. ನೆಕ್ಸ್ಟು ಹೂವು ಇರಲಿಲ್ಲ, ಹೂವು ಇರೋದನ್ನೇ ಅಡ್ಜಸ್ಟ್ ಮಾಡಿದ್ದೀರಿ ಅಷ್ಟೇ. ನೋಡಿ ಫ್ರೆಂಡ್ಸ್, ನಾವೆಲ್ಲ ಕೋಳಿ ಕುಯ್ತಾ ಇದೀವಿ. ಏನಂತ ಕೋಲ್ಡ್ ಬಾಲ್ ಆಯ್ತಾ ಉಂಡೆ ಮಗ ಅವ್ರು ಇವಾಗ ನುಂಗಿದ್ದು ಹಸಿ ಮೊಟ್ಟೆ ಹಂಗೆ ಕೊಯ್ದು ಹಂಗೆ ನುಂಗವ. ನಾವು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆಗೆ ಹೊರಟಿದ್ದೀನಿ. ಡಿಪ್ರೆಷನ್ ಇದು ಚಿಕನ್ ಬಸ್ಸಾಂಬಾರ, ನಾಟಿ ಕೋಳಿ ಚಿಕನ್ ಬಸ್ಸಾಂಬಾರ್ಗೆ ರೆಡಿ ಮಾಡ್ಕೊಂಡಿದ್ದೆಲ್ಲನೂ. ಅರ್ಶಿನ ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ. ಮುನೇಶ್ವರ ಮಾಡಿರೋದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇವಕ್ಕ ಇಲ್ಲೇ ಇತ್ತು. ಎಲ್ಲ 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 ಏನು ಎಲ್ಲ ರೆಡಿ ಮಾಡಿಕೊಂಡೈತೆ.
ಕಡಲೆಕಾಳು ನೆನೆಸಿದ್ದಾರೆ, ಕೊತ್ತಂಬರಿ ಪುದೀನ, ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಇದೇನು ತೆಂಗಿನಕಾಯಿ ತುರಿದು ಇಟ್ಕೊಂಡವ್ರೆ. ಈ ಕಡೆ ಕಡಲೆಕಾಳು ಕಡಲೆಕಾಳು ನೆನೆಸಿಟ್ಕೊಂಡವ್ರೆ, ಕೊತ್ತಂಬರಿ ಪುದೀನ ಎಲ್ಲ ಬಿಡಿಸಿಕೊಂಡು ನೀರಾಗಿ ಹಾಕ್ಕೊಂಡಿದ್ದಾರೆ ತೊಳೆದ್ಬಿಟ್ಟು ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಕೊಬ್ಬರಿ ತೆಂಗಿನಕಾಯಿ ಚೆನ್ನಾಗಿ ತುರಿದ್ಬಿಟ್ಟು ಇಟ್ಕೊಂಡವ್ರೆ. ಆಮೇಲೆ ಶುಂಠಿನೂ ತುರಿದವ್ರೆ. ಈ ಕಡೆ ಒಗ್ಗರಣೆಗೆ ಹಾಕ್ಬಿಟ್ಟೈತೆ ನಮ್ಮ ಮೇಡಮು. ಇಲ್ಲಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡವ್ರೆ, ಹಸಿಮೆಣಸಿನ್ಕಾಯಿ ಒಂದೆರಡು, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೈತೆ ಒಗ್ಗರಣೆಗೆ. ಇದು ಚಕ್ಕೆ ಲವಂಗ. ಬಾಣಲಿಗೆ ಬಾಣಲಿ ಬಿಸಿಯಾಗಕ್ಕೆ ಇಟ್ಟಿದ್ದಾರೆ. ಎಣ್ಣೆ ಹಾಕ್ಕೊಂಡವ್ರೆ. ಎಣ್ಣೆಗೆ ಈರುಳ್ಳಿ ಹಾಕ್ಬಿಟ್ಟು ಚಕ್ಕೆ ಲವಂಗ ಹಾಕ್ಕೊಂಡವ್ರೆ. ಸಾಕ್ಬಿಡೋದ ಕೂಡಲ್ಲ ಕೆಲಸಲ್ಲಪ್ಪ ಅದು. ಹಾಂ ಫೆಸ್ಲೇ ಇಲ್ಲ వంటలక్క. ಈಗ ಇದೇ ಬಿಸಿ ಈರುಳ್ಳಿ ಈರುಳ್ಳಿ ಜೊತೆಗೆ ಟೊಮೊಟೊ ಹಾಕ್ಕೊಂಡಿದ್ದಾಳೆ. ಹಂಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡು. ಜಾಸ್ತಿ ಹಾಕಿದ್ವಿ ಇದು ಅದಕ್ಕೂ ಬೇಕಲ್ಲ, ಎರಡಕ್ಕೂ ಮತ್ತು ಹಾಕ್ಬಿಡು. ಜಜ್ಜಿ ಕೊಟ್ಟೈತ. ಹಾಂ ಎಷ್ಟು ಸರ್ ಅಟ್ಲ ಬಸ್ಸಾಂಬಾರು, ನಾಟಿ ಕೋಳಿ ಬಸ್ಸಾಂಬಾರು, ಕಡಲೆಕಾಳು ಹಾಕ್ಬಿಟ್ಟು ತೋರಿಸ್ತೀನಿ. ರೆಸಿಪಿ ಫುಲ್ಲು ತೋರಿಸ್ತೀನಿ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಫಸ್ಟೇ ಹೇಳಿದ್ದೀನಲ್ಲ, ಇವ್ರನ್ನ ಆಲ್ರೆಡಿ ವೀಡಿಯೋದಲ್ಲಿ ನೋಡಿರ್ತೀರಾ. ಚೆನ್ನಾಗಿ ಮಾಡ್ತಾರೆ ಅಡುಗೆ ಮಾಡೋದ್ರಲ್ಲಿ ಫೇಮಸ್ ಅಂತ. ಸೀರಿಯಸ್ ಆಗಿ ಈ ಬಟ್ರ್ ನಂಬರ್ 1, ಬಟ್ರ್ ನಂಬರ್ 2 ನಾನು ರಾಜೀನಾಮೆ ಕೊಟ್ಟಾರ ಅಂತ ಅಡುಗೆ ಮಾಡೋದಕ್ಕೆ. ಈ ಕಡೆ ಕೊತ್ತಂಬರಿ ಎಲ್ಲ ಕಟ್ ಮಾಡಿದ್ದಾರೆ, ಹಾಕಿದ್ದಾರೆ, ತೊಳೆದಿದ್ದಾರೆ ಚೆನ್ನಾಗಿ. ತುರಿದಿರುವಂಥ ಕೊಬ್ಬರಿ ಪ್ಲಸ್ ಶುಂಠಿ ಎರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದೆ. ಅದಾದಮೇಲೆ ಅಷ್ಟೇ ಇಲ್ಲ ತಲೆಮಂತು, ಸ್ವಲ್ಪ ಧನಿಯಾ ಪೌಡ್ರು, ಹಾಕೊಂಡಿದ್ದಾರೆ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ, ಪುದೀನ ಸ್ವಲ್ಪ ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. కడలకాಳು ఇప్పుడు వస్తాను క్లారిటీగా ఫోన్ అంతా డిలీట్ చేసేస్తాను. కడలకాಳು ಹಾಕ್ಕೊತಿದ್ದಾರೆ. ಚಿಕನ್ ಅಲ್ಲ, ನಾಟಿ ಕೋಳಿಗೆ. ಇಷ್ಟೊಂದು ಕಡಲೆಕಾಳು, ಅರ್ಧ ಕಡಲೆಕಾಳು ಉಂಡೆ. ಈಗ ಅದಕ್ಕೆ ಅಲ್ಲ, 2 ಸಾಂಬಾರ್ಗೆ ಇದು ಮಸಾಲೆ ಹಾಕ್ಕೊಂಡಿರೋದು. ಅದಕ್ಕೆ ಧನಿಯಾ ಪೌಡರ್, ಧನಿಯಾ ಪೌಡರು, ಈಗ ಸ್ವಲ್ಪ ಚಿಲ್ಲಿ ಪೌಡ್ರ್, ಖಾರದ ಪುಡಿ, ಮಿಕ್ಸ್ ಮಾಡ್ತಾವ್ರೆ. ఏమి చేయలేదమ్మా, మిక్స్ కూడా తోడారంతే.
ಅದಕ್ಕೆ ನೀರು ಇಲ್ಲ ನೀರು ವಿಜಿಲ್ ಆಯ್ತಂದ್ರೆ ಸೂಡೆಯ ಇದು ಮೊಟ್ಟೆ ಕೋಳಿನಾ ಹಾಂ ಮೊಟ್ಟೆ ಕೋಳಿಗೆ ಒಂದು ತಪ್ಪಲೆ ಇಟ್ಟು ಎಣ್ಣೆ ಹಾಕಿ ಕೊತ್ತಂಬರಿ ಪುದೀನ ಸ್ವಲ್ಪ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಅರ್ಶಿನ ಪುಡಿ ಹಾಕ್ಬಿಟ್ಟು ಮೊಟ್ಟೆ ಕೋಳಿ ತೊಳೆದ್ಬಿಟ್ಟು ಹಾಕಿದ್ದಾರೆ ಅದು ಸ್ವಲ್ಪ ಬೇಯ್ತೈತೆ ಉಪ್ಪು ಹಾಕಿದ್ದಾರೆ ತಾನೇ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಆಮೇಲೆ ಪ್ರೊಸೀಜರ್ ನೋಡೋಣ ಇದು ಆಲ್ರೆಡಿ ವಿಜಿಲ್ ಬಂದಾಗಿದೆ ಸಾಂಬಾರಾಗಿದೆ ಇದು ಬಿಚ್ಚಿ ತೆಗೆದು ನೋಡ್ಬೇಕು ಹೆಂಗಾಗಿದೆ ಅಂದ್ಬಿಟ್ಟು ಇದು ಮೊಟ್ಟೆಗಳಿಗೆ ಹೆಸ್ರು ಕಾಳು ಹಾಕಿದ್ದಾರೆ ಕದಕ ಮೊಟ್ಟೆಗಳಿಗೆ ಹೆಸ್ರು ಕಾಳು ಹಾಕಿದ್ದಾರೆ ಹೆಸ್ರು ಕಾಳು ಬೆಂದಂಗಿತ್ತು ನೋಡೋಕ್ಕೂ ಮಸಾಲೆ ಹಾಕ್ತಿದ್ದಾರೆ ಮೊಟ್ಟೆಗಳಿಗೆ ಇನ್ನು ಹಾಕಿಲ್ಲ ಹಾಂ ಸ್ವಲ್ಪ ಮಿಕ್ಸ್ಕೊ ಆಮೇಲೆ ಹಾಕಬೇಕಂದ್ರೆ ಮೊಟ್ಟೆ ಹೋಳಿಗೆ ಸಾಂಬಾರ್ಗೆ ಮೊಟ್ಟೆ ಕೋಳಿ ಸಾಂಬಾರ್ಗೆ ಮಸಾಲೆ ಹಾಕಿ ಆಗಲೇ ಸ್ವಲ್ಪ ಹಾಕಿದ್ದಾಳೆ ಇವಾಗ ಸ್ವಲ್ಪ ಆಮೇಲೆ ಖಾರದ ಪುಡಿ ಬೇಗ ಹಾಕು ನನ್ನ ಮಗು ನೋಡ್ಕೊಬರ್ಬೇಕು ಖಾರದ ಪುಡಿ ಇದಕ್ಕೆ ಹೆಸರು ಕಾಳು ಇದಕ್ಕೆ ಕಡಲೆಕಾಳು ಇದಕ್ಕೆ ಹೆಸರು ಕಾಳು ಸೊ ಟೇಸ್ಟ್ ಮೊಟ್ಟೆ ಕೋಳಿ ಇದು ಅಕ್ಕ ಸ್ಮೆಲ್ ವಸ್ತಾ ಅಂದೆ ಅಮ್ಮ ಗ್ಯಾಸ್ ಅಂತ ಹಾಕ್ಸಿಂದ ತಾನೆ ఏ कौन सा पेंटा ये అదులే 200 రూపాయలు తీసుకో 200 రూపాయలు పటిక అమ్మ మగ పెట్టండ్రా ఏ ఫోటో అయితే ఇది ఆ 1 రూపాయల ఓ ఫోటో ఇచ్చా ఫోటో ಮಗ ಐಸ್ ಕ್ರೀಮ್ ಎಲ್ಲ ನಿಂದ ಒಂದು ಬಾಣಲೆಗೆ ಎಣ್ಣೆ ಹಾಕು ಬೆಳ್ಳುಳ್ಳಿ ಈರುಳ್ಳಿ ಅದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇದಕ್ಕೇನೆ ಕರಿಬೇವಿನ ಸೊಪ್ಪು ಮಸಾಲೆ ಧನಿಯಾ ಪೌಡರು ಸ್ವಲ್ಪ ಖಾರದ ಪುಡಿ ಅದನ್ನೇ ನಾನು ಹೇಳಿದ್ದೆ ಇವಾಗ ಈಗ ಪೀಸು ಸಾಂಬಾರು ಸಪ್ರೇಟ್ ಮಾಡಿರೋದಾಗಿದೆ ಈ ಕಡೆ ಒಗ್ಗರಣೆ ಹಾಕಿರೋದಾಗಿದೆ ಈ ಒಗ್ಗರಣೆಗೆ ಪೀಸ್ ಹಾಕ್ಕೋಬೇಕು ಆ ಒಗ್ಗರಣೆಗೆ ಹಸಿರೋ ಪೀಸ್ ಹಾಕ್ಕೋಬೇಕು ಸಪ್ರೇಟ್ ಮಾಡಿರೋ ಪೀಸು ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕು ಸ್ವಲ್ಪ ಉಪ್ಪು ಎಲ್ಲೂ ಇಲ್ಲ ಹಾಕು ಸ್ವಲ್ಪ ಚೆನ್ನಾಗಿರಲಿಲ್ಲ ಹಾಕಕ್ಕ ಒಂದು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಧನಿಯಾ ಪುಡಿ ಪೀಸ್ಲು ಮಿಂದೆ ಎಸ್ವಾ
ಆ ಒಗ್ಗರಣೆಗೆ ಸಿರೋ ಪೀಸ್ ಹಾಕ್ಕೋಬೇಕು. ಸಪ್ರೇಟ್ ಮಾಡಿರೋ ಪೀಕ್ಸು. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕು, ಸ್ವಲ್ಪ ಉಪ್ಪು, ಎಲ್ಲೂ ಇಲ್ಲ ಹಾಕು, ಸ್ವಲ್ಪ ಚೆನ್ನಾಗಿರಲಿಲ್ಲ ಹಾಕಕ್ಕ ಒಂದು ಸ್ವಲ್ಪ ಖಾರದ ಪುಡಿ, ಧನಿಯಾ ಕೊಡೋದಾ, ಧನಿಯಾ ಕೊಡ್ತೆ ಪೀಸ್ಲು ಮಿಂದೆ ಸಾಂಬಾರು ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿದ್ದಾರೆ. ಇದು ಮುದ್ದೆಗೆ. ನಾವೊಂದು ಕಡೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊತಾ ಇದ್ದರೆ ನನ್ನ ಮಗ ನೋಡಿ, ಚಿಕ್ಕ ಮಗ ಎಲ್ಲಿಗೆ ಹತ್ತಿದ್ದಾರೆ. ಮಗನೇ ಓಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ.